ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ನಿರಂತರ ಸ್ಮರಣೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಕ್ರಮವನ್ನು ಮನಃಪೂರ್ವಕವಾಗಿ ಮುಂದುವರಿಸುವುದಾದರೆ ನಿಮ್ಮ ದೃಷ್ಟಿಯಲ್ಲಿ ಗುರುವಿನ ರೂಪವು ಸತತವಾಗಿ ಉಳಿದು ಒಳಗೂ ಹೊರಗೂ ಆತನ ಸಾನ್ನಿಧ್ಯವನ್ನು ಅನುಭವಿಸಿರಿ. ವಸ್ತುತಃ ನಿಜವಾದ ಗುರುವು ಆತನ ಅಂತರಾತ್ಮವೇ ವಿನಃ ಬಾಹ್ಯ ಸ್ವರೂಪವಲ್ಲ. ಆದರೂ ರೂಪವನ್ನು ಸಂಪೂರ್ಣವಾಗಿ ದುರ್ಲಕ್ಷಿಸುವುದು ಸಾಧ್ಯವಿಲ್ಲ. ಆದರೆ ಯಾರು ಭೌತಿಕ ರೂಪವೇ ಗುರುವೆಂಬ ಕಲ್ಪನೆಗೆ ಅಂಟಿಕೊಳ್ಳುವರೋ ಅವರು ಸ್ಥೂಲತೆಯ ಜಾಲದಲ್ಲಿ ಸಿಕ್ಕು ಗೊಂದಲದಲ್ಲಿ ಬೀಳುವರು. ಕಬೀರದಾಸನು ಇಂಥವರನ್ನು ಗುರು ಪಶುವೆಂದು ಸರಿಯಾಗಿಯೇ ಕರೆದಿದ್ದಾನೆ. ಆದರೆ ಗುರು ಪರಮಾತ್ಮನಲ್ಲಿ ಲಯ ಹೊಂದಿದ ಮಹಾದಿವ್ಯಾತ್ಮನಾಗಿದ್ದರೆ ಆತನ ರೂಪದ ಧ್ಯಾನವು ಶಿಷ್ಯರಿಗೆ ಅತ್ಯಂತ ಲಾಭದಾಯಕವಾಗುವುದು. ಹೊರನೋಟಕ್ಕೆ ಆತನ ಶರೀರವು ಸ್ಥೂಲವಾಗಿದ್ದರೂ ಆತನ ಅಂತರಾತ್ಮದಷ್ಟೇ ಸೂಕ್ಷ್ಮ ಗುಣವುಳ್ಳವದಾಗಿರುತ್ತದೆ. ಇಂತಹ ಗುರುವಿನ ರೂಪದ ಮೇಲೆ ಧ್ಯಾನ ಮಾಡಿದರೆ ನೀವು ನಿಮ್ಮ ಸ್ಥೂಲತೆಯನ್ನು ಕಳೆದುಕೊಳ್ಳತೊಡಗುವಿರಲ್ಲದೆ ಆತನ ಅಂತರಾತ್ಮದ ಸೂಕ್ಷ್ಮತಮ ಸ್ಥಿತಿಯನ್ನು ಹೀರಿಕೊಳ್ಳಲು ಆರಂಭಿಸುವಿರಿ. ನೀವು ದೃಷ್ಟಿಯಲ್ಲಿರಿಸಿಕೊಂಡ ರೂಪವು ಕೆಲ ಕಾಲದ ಮೇಲೆ ಅದೃಶ್ಯವಾಗಿ ಕ್ರಮೇಣ ನೀವು ಶುದ್ಧ ಸತ್ಯದ ಹಂತಕ್ಕೆ ಏರುವಿರಿ. ನೀವು ಸ್ವಲ್ಪ ಕಾಲ ಸತತವಾಗಿ ಒಂದು ವಸ್ತುವನ್ನು ನೋಡುತ್ತಿದ್ದರೆ ಅದರ ರೂಪ ದೃಷ್ಟಿಯಿಂದ ಹೇಗೆ ಮಾಯವಾಗುವುದೆಂಬುದನ್ನು ನಾನು ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಕಾಮೆಂಟ್ರಿ ಆನ್ 10 ಕಮ್ಯಾಂಡ್ಮೆಂಟ್ಸ್ ಆಫ್ ಸಹಜ ಮಾರ್ಗ್ ಎಂಬ ಪುಸ್ತಕದಲ್ಲಿ ಚರ್ಚಿಸಿದ್ದೇನೆ. ಈ ಪ್ರಕಾರ ನಾವು ಬಾಹ್ಯ ರೂಪದಿಂದ ಒಳಗಡೆ ಪಯಣ ಮಾಡಿ ಆಮೇಲೆ ಎಲ್ಲಿ ಪ್ರತಿಯೊಂದು ವಸ್ತುವು ಅದೃಶ್ಯವಾಗುವುದೋ ಆ ನಿಜಧಾಮವನ್ನು ಸೇರುವೆವು. ಇಲ್ಲಿ ಬಾಬೂಜಿ ಮಹಾರಾಜರು ನಮಗೆ ನಿರಂತರ ಸ್ಮರಣೆ ಮಾಡುವುದರ ಒಂದು ಫಲಿತವನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಕ್ರಮ ನಾವು ಮನಸ್ಫೂರ್ತಿಯಾಗಿ ಮುಂದುವರಿಸಿದ್ದಾದರೆ ನಮ್ಮ ದೃಷ್ಟಿಯೊಳಗೆ ಗುರುವಿನ ರೂಪ ಸತತವಾಗಿ ಉಳಿದು ಒಳಗೂ ಹೊರಗೂ ಆತನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಹೋಗ್ತೇವೆ. ವಸ್ತುತ ನಿಜವಾದಂತಹ ಗುರು ಯಾರಿದ್ದಾರಲ್ಲ ಆತನ ಅಂತರಾತ್ಮವೇ ವಿನಃ ಬಾಹ್ಯ ಸ್ವರೂಪ ಅಲ್ಲ. ಅಂದರೆ ಗುರುವಿನ ಹೊರಗಿನ ಸ್ವರೂಪವನ್ನಲ್ಲ, ಆತನ ಒಳಗಡೆ ಇರುವಂತಹ ಆ ಅಂತರಾತ್ಮವನ್ನು ನಾವು ತಗೋಬೇಕು. ಆದ್ರೂ ರೂಪವನ್ನು ಸಂಪೂರ್ಣವಾಗಿ ನಾವು ದುರ್ಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಯಾರು ಭೌತಿಕ ರೂಪನೇ ಗುರು ಅಂಥೇಳಿ ಕಲ್ಪನೆಗೆ ಅಂಟ್ಕೊಂಡಿರ್ತಾರೋ ಅವರು ಸ್ಥೂಲತೆಯ ಒಂದು ಜಾಲದೊಳಗೆ ಸಿಕ್ಕು ಗೊಂದಲದಲ್ಲಿ ಬಿದ್ದು ಬಿಡ್ತಾರೆ. ಅದಕ್ಕೆ ಕಬೀರದಾಸ ಏನು ಹೇಳಿದ್ದಾರೆ, ಇಂಥವರನ್ನು ಗುರು ಪಶು ಅಂಥೇಳಿ ಸರಿಯಾಗಿ ಕರೆದಿದ್ದಾರೆ ಅಂತ. ಯಾರು ಕೇವಲ ಗುರುವಿನ ಭೌತಿಕ ರೂಪವನ್ನೇ ಗುರು ಅಂತ ತಿಳ್ಕೊಂಡು ಆ ಕಲ್ಪನೆಗೆ ಅಂಟುಕೊಂಡಿರ್ತಾರೋ ಅಂಥವ್ರನ್ನು ಗುರು ಪಶು ಅಂತ ಹೇಳಿ ಕರೀತಾರೆ. ಆದರೆ ನಿಜವಾದಂತಹ ಗುರು ಪರಮಾತ್ಮನೊಳಗೆ ಲಯ ಹೊಂದಿದ್ದಾದರೆ, ಅಂಥ ಮಹಾದಿವ್ಯಾತ್ಮನಾಗಿದ್ದರೆ ಆತನ ರೂಪದ ಮೇಲೆ ಧ್ಯಾನ ಮಾಡೋದು ಶಿಷ್ಯನಿಗೆ ಬಹಳ ಲಾಭದಾಯಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಷಯ. ಯಾಕೆ ಅಂದರೆ ಹೇಗೆ ತಿಳಿಯೋದು? ಗುರು ಆ ಮಹಾದಿವ್ಯಾತ್ಮ ಅಂತ ಹೇಳಿಬಿಟ್ಟು ತಿಳ್ಕೋಬೇಕಾಗಿರೋದು ಬಹಳ ಮುಖ್ಯ ಇದೆ ಮೊದಲಿಗೆ. ಇಲ್ಲ ಅಂದರೆ ನಾನು ತಿಳ್ಕೊಂಡಿರೋಂಥ ಗುರುವೇ ದಿವ್ಯಾತ್ಮ ಅಂಥೇಳಿ ಅಂದ್ಕೊಂಡ್ಬಿಟ್ರೆ ಆ ಗುರುವೇನಾದರೂ ಆ ರೀತಿ ಆಗದೇ ಇದ್ದರೆ ಆತನ ಒಂದು ಸ್ಥೂಲ ರೂಪದ ಮೇಲೆ ನಾವೇನಾದರೂ ಧ್ಯಾನ ಮಾಡಿದ್ವಿ ಅಥವಾ ನಿರಂತರ ಸ್ಮರಣೆ ಮಾಡಿದ್ವಿ ಅಂದರೆ ಆತನಲ್ಲಿ ಏನೇನು ನ್ಯೂನ್ಯತೆಗಳಿದೆಯೋ ಅದೆಲ್ಲ ನಮ್ಮಲ್ಲಿ ಹರಿದು ಬಂದುಬಿಡ್ತವೆ. ಅದಕ್ಕೆ ಗುರುವನ್ನು ಆರಿಸ್ಕೋಬೇಕಂತಂತಂದರೆ ಬಹಳ ನಾವು ಜಾಗೃತೆಯಿಂದ ಇರಬೇಕು. ಎಂಥವ್ರಂದರೆ ಅಂಥವ್ರನ್ನು ನಾವು ಆರಿಸ್ಕೊಳ್ಕೂಡ್ದು. ಬಾಬೂಜಿ ಮಹಾರಾಜರು ಅದಕ್ಕೆ ಯಾರಾದರೂ ಆಗಲಿ ಎಂಥ ಗುರು ಮಹಾದಿವ್ಯಾತ್ಮನಾಗಿರುವಂಥ ಗುರು ಇದ್ದರೆ ಮಾತ್ರ ಆತನ ರೂಪದ ಮೇಲೆ ನಾವು ಧ್ಯಾನ ಮಾಡ್ಬೋದು, ಸ್ಮರಣೆ ಮಾಡ್ಬೋದು. ಅದಕ್ಕೆ ಕೆಲವರಿಗೆ ಸಹಜ ಮಾರ್ಗ ಪದ್ಧತಿಯಲ್ಲಿ ಗುರುವಿನ ಮೇಲೆ ಧ್ಯಾನ ಮಾಡು, ಗುರುವಿನ ಆಕಾರದ ಮೇಲೆ ಧ್ಯಾನ ಮಾಡು ಅಂಥೇಳಿ ಕೂಡ ಹೇಳಿದ್ದಾರೆ ಬಾಬೂಜಿಯವರು. ಅದು ನಾವು ಬಹಳ ಎಚ್ಚರಿಕೆಯಿಂದ ಗುರುವನ್ನು ಆರಿಸಿಕೊಂಡಾದ ನಂತರ ಆತ ನಿಜವಾದಂತಹ ಮಹಾದಿವ್ಯಾತ್ಮನಾಗಿದ್ದರೆ ಮಾತ್ರ ಆ ಕೆಲಸ ಮಾಡಬೇಕು. ಆದರೆ ನಮ್ಮಗಳಿಗೆ ಸಹಜ ಮಾರ್ಗ ಅಭ್ಯಾಸಿಗಳಿಗೆ ಆ ಚಿಂತೆ ಇಲ್ಲ. ಯಾಕೆಂದರೆ ನಮ್ಮ ಬಾಬೂಜಿ ಮಹಾರಾಜರು ವಿಶಿಷ್ಟ ವಿಭೂತಿ ಪುರುಷರೇ ಇದ್ದಾರೆ ಕಡೆಯಿಂದ. ನಾವು ಅವರ ಸಂಪೂರ್ಣ ಆಕಾರದ ಮೇಲೆ ಧ್ಯಾನ ಮಾಡಿದರೂ ಕೂಡ
ಕಡೆಗೆ ನಾವು ಸೇರುವುದು ಅವರ ಅಂತರಾತ್ಮದೊಟ್ಟಿಗೆ. ಹೊರಗಿನ ನೋಟಕ್ಕೆ ಆತನ ಶರೀರ ಸ್ಥೂಲವಾಗಿ ಕಂಡರೂ ಕೂಡ ಆತನ ಅಂತರಾತ್ಮದಷ್ಟೇ ಅದು ಸೂಕ್ಷ್ಮ ಗುಣ ಉಳ್ಳದಾಗಿರ್ತದೆ ಅಂಥೇಳಿ ಹೇಳ್ತಾರೆ. ಇಂಥ ಗುರುವಿನ ಒಂದು ರೂಪದ ಮೇಲೆ ಧ್ಯಾನ ಮಾಡಿದರೆ ನಾವು ನಮ್ಮ ಸ್ಥೂಲತೆಯನ್ನು ಕಳ್ಕೊಳ್ಳೋದಲ್ಲದೆ ಆತನ ಅಂತರಾತ್ಮದ ಒಂದು ಸೂಕ್ಷ್ಮತಮ ಸ್ಥಿತಿಯನ್ನು ಕೂಡ ಹೀರಿಕೊಳ್ಳಿಕ್ಕೆ ಆರಂಭಿಸ್ತೇವೆ ಅಂಥೇಳಿ. ಇದು ನನಗೆ ಒಂದು ನನ್ನ ಸ್ವೀಯ ಅನುಭವಗಳೆರಡನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ಕೋತಾ ಇದ್ದೀನಿ. ಒಂದು ಸರಿ ನಮ್ಮ ತಮ್ಮನ ಮದುವೆಯಲ್ಲಿ ರಾಘವೇಂದ್ರ ರಾವ್ ಸಾಹೇಬರು ಬಂದಿದ್ದರು. ಎಲ್ಲರೂ ಪ್ರಶಿಕ್ಷಕರೆಲ್ಲರೂ ಬಂದಿದ್ದರು. ಆವಾಗ ರಾಘವೇಂದ್ರ ಸಾಹೇಬರು ಕೂಡ ಬಂದಿದ್ದರು. ಅವರದ್ದು ಮದುವೆ ಹೊಸಪೇಟೆಯಲ್ಲಿ ನಡೀತು. ಮಲ್ಲಿಕಕ್ಕ ಅವ್ರ ಮನೇಲಿ ಎಲ್ಲರೂ ಇಳಿದಿದ್ರು. ಎಲ್ಲರೂ ಒಟ್ಟಿಗೆ ಬಂದು ಮದುವೆಗೆ ಬಂದರು. ಆ ಮದುವೆಗೆ ಹತ್ತುವಂಥ ಮೆಟ್ಲುಗಳು, ಇಳಿಯುವಂಥ ಮೆಟ್ಲುಗಳು ಭಾಳಷ್ಟು ಇತ್ತು ಆ ಮಂಟಪದಲ್ಲಿ. ಆವಾಗ ರಾಘವೇಂದ್ರ ಸಾಹೇಬರು ಬಂದರು. ನಾನು ಮೊದಲ ಬಾರಿ ಅವರನ್ನು ಕೈ ಹಿಡ್ಕೊಂಡು ಅವರನ್ನು ಮೆಟ್ಲು ಹತ್ತಿಸಿದ್ದು ಅಥವಾ ಇಳಿಸಿದ್ದು, ಅಂದರೆ ಆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಬೇಕಾಗಿತ್ತು. ಅವರನ್ನು ಕೈ ಹಿಂಗೆ ಹಿಡ್ಕೊಂಡೆ. ನಾನು ಕೈ ಹಿಡ್ಕೊಂಡೆ ಅಂದರೆ ಅವರ ಪೂರ್ತಿ ಕೈ, ನಂಗೆ ಬರೀ ಅಂಗೈ ಮಾತ್ರ ಅಲ್ಲ, ಅವರ ಪೂರ್ತಿ ಕೈ ಮತ್ತು ಭುಜದವರೆಗೂ ಹಿಡ್ಕೊಂಡು ಅವರನ್ನು ಹತ್ತಿಸ್ಕೊಂಡು ಮೇಲೆ ಕರ್ಕೊಂಡು ಹೋದೆ. ಆ ಕರ್ಕೊಂಡು ಹೋದಾಗ ಆ ಒಂದು ಸ್ಪರ್ಶ ಏನಿತ್ತಲ್ಲ, ನನಗೆ ಒಂಥರ ಅದು ಏನೋ ಒಂದು ದಿವ್ಯವಾದಂತಹ ಒಂದು ಅನುಭೂತಿ ಅದು. ಅಂದರೆ ಅದು ಒಂಥರ ಮಕ್ಮಲ್ಸಿ, ಅಲ್ಲಿ ಶರೀರ ಸ್ಥೂಲತ್ವ ಅನ್ನೋಂಥದ್ದೇ ಇಲ್ಲೇ ಇಲ್ಲ ಅಲ್ಲಿ. ಅದು ಅಷ್ಟೊಂದು ಸೂಕ್ಷ್ಮವಾಗಿ, ಅದೊಂಥರ ಮಕ್ಮಲ್ಸಿ ಎಹಸಾಸ್ ಅಂತ ಹೇಳ್ತಾರೆ, ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಮೃದುವಾಗಿ ಅದು ಇತ್ತು ಅಂತಂದರೆ ಅವರ ಶರೀರ. ಅದು ಹೆಸರಿಗೆ ಮಾತ್ರ ಶರೀರವಾಗಿತ್ತಷ್ಟೆ. ಆ ಒಂದು ಅನುಭವ ನನಗೆ ಅವತ್ತಾಯಿತು. ಆದರೆ ಅದು ಇವಾಗ ಜ್ಞಾಪಕ ಬರ್ತಾಯಿದೆ. ಅದೇ ರೀತಿಯಾಗಿ ಒಂದಿನ ಮಲ್ಕೊಂಡಾಗ ಕನಸಲ್ಲಿ ಬಾಬೂಜಿ ಮಹಾರಾಜರ ಒಂದು ಸ್ವರೂಪ, ಅಂದರೆ ಬಾಬೂಜಿ ಮಹಾರಾಜರೇ ಬಂದಿದ್ದರು. ಬಂದು ಅಲ್ಲಿ ಕೂತಿದ್ರು, ಒಂದು ಕಡೆ ಕೂತಿದ್ರು. ಅದು ಒಂದು ದೊಡ್ಡ ಹಾಲ್ ಇತ್ತು. ಅಲ್ಲಿ ಇನ್ನು ಇವ್ರು ಯಾರು ಓಡಾಡ್ತಾಯಿದ್ರು ಕಾಣುತ್ತೆ. ಅದಾದಮೇಲೆ ನಾನು ಅಲ್ಲೇ ಕೂತ್ಕೊಂಡಿದ್ದೆ, ಅವ್ರ ಎದುರುಗಡೆ ಕೂತ್ಕೊಂಡಿದ್ದೆ. ಏನೋ ಅವರು ಹೇಳ್ತಾಯಿದ್ರು, ನಾನು ಕೇಳಿಸ್ಕೊತಾ ಇದ್ದೆ. ಒಟ್ಟು ಯಾವುದೋ ಒಂದು ಆಧ್ಯಾತ್ಮದ ಒಂದು ಶಿಕ್ಷಣ ತರಬೇತಿ ಅಲ್ಲಿ ನಡೀತಾ ಇತ್ತು. ಅದು ಏನು ಅಂದರೆ ಈಗ ಆ ಭಾಷೆ ಇಲ್ಲಿಗೆ ಬರಲ್ಲ ಹೇಳೋಕ್ಕೆ. ಆಮೇಲೆ ಬಾಬೂಜಿ ಮಹಾರಾಜರು ಹತ್ತಿರ ಕರೆದು ಹೀಗೆ ಒಂದು ನಿಮಿಷ ಹೀಗೆ ಆಲಿಂಗನ ಮಾಡ್ಕೊಂಡಂಗೆ ಆಯಿತು. ಆವಾಗ ಆ ಒಂದು ಕೈ, ಅವರ ಒಂದು ಮೃದುವಾದಂತಹ ಸ್ಪರ್ಶ, ಅವರ ಕೈಗಳು ಹೇಗಿತ್ತು ಅಂದರೆ ಅದು ಅದೇ ಥರ ಅದು ಒಂದು ದಿವ್ಯ ಲೋಕಕ್ಕೆ ಕರ್ಕೊಂಡು ಹೋಗಿತ್ತು ಅಂತ ಹೇಳ್ಬೋದು. ಅದೊಂಥರ ಬಹಳ ಒಂದು ಉನ್ನತವಾದಂತಹ ಒಂದು ಅನುಭವ, ಅದು ಉತ್ಕೃಷ್ಟವಾದಂತಹ ಅನುಭವ ಅಂತ ಕೂಡ ಹೇಳ್ಬೋದು. ಅದು ಹೇಗಿತ್ತು ಅಂದರೆ ಆ ಟಚ್ ಏನಿದೆ ಅಲ್ಲ, ದಟ್ ವಾಸ್ ಎ ಡಿವೈನ್ ಟಚ್. ಅಲ್ಲಿ ಆ ಸ್ಥೂಲತ್ವ ಅನ್ನೋದೇ ಇಲ್ಲ, ಅದೊಂಥರ ಮಕ್ಮಲ್ಸಿ ಎಹಸಾಸ್. ಮತ್ತು ತಿರ್ಗ ಅಷ್ಟೊಂದು ಮೃದು, ಅಷ್ಟೊಂದು ಕೋಮಲ, ಅಷ್ಟೊಂದು ಏನು ಹೇಳಬೇಕು ಅಂದರೆ ಈ ಒಂದು ಸುಪ್ಪತ್ತಿ ಅಂತಾರಲ್ವ, ಹತ್ತಿನಲ್ಲೆಲ್ಲ ಬಹಳ ಸುನ್ನಿತವಾಗಿರ್ತದೆ ಸುಪ್ಪತ್ತಿ ಅಂತ. ಆ ಸುಪ್ಪತ್ತಿನ ಹಿಂಗಂದರೆ ಅದೊಂಥರ ಮೃದುವಾದಂಥ ಸ್ಪರ್ಶ ಇರ್ತದೆ. ಹಾಗೆ ಈ ರೇಷ್ಮೆದು, ಒಳ್ಳೆ ರೇಷ್ಮೆದು ಹಿಂಗೆ ಮುಟ್ಟಿದ್ವಿ ಅಂದರೆ ನಾವು ಬಹಳ ಸಾಫ್ಟ್ ಇರ್ತದೆ, ಬಹಳಷ್ಟು ಅದು ಕೈಯಿಂದ ಜಾರಿ ಹೋಗ್ಬಿಡ್ತದೇನೋ ಅನ್ನೋ ಥರ ಇರ್ತದೆ. ಆ ಥರ ಒಂದು ಅನುಭವ. ಯಾಕೆ ಹೇಳ್ತಾ ಇದ್ದೀನಿ, ಇದು ಯಾಕೆ ಇವತ್ತು ಹಂಚ್ಕೋಬೇಕಾಗಿ ಬರ್ತಾಯಿದೆ ಅಂದರೆ, ಅವರ ಆ ಒಂದು ಭೌತಿಕ ಸ್ವರೂಪ ಏನಿರ್ತದಲ್ಲ, ಅದು ಯಾವಾಗ ಅವರ ಅಂತರಾತ್ಮ ಭಗವಂತನೊಟ್ಟಿಗೆ ಒಂದಾಗಿದಾಗ ಆ ಭೌತಿಕತೆ ಅನ್ನೋದು ಕೇವಲ ನಾಮಮಾತ್ರಕ್ಕೆ ಮಾತ್ರ ಉಳಿದಿರ್ತದೆ. ಅದು ಅಂದರೆ ನಿಜವಾದಂಥ ಈ ಅದೇ ಬೇರೆ ಕೆಲವ್ರನ್ನ ಯಾರಾದರೂ ಹಿಡ್ಕೊಂಡು ಹಿಂಗೆ ಕರ್ಕೊಂಬಂದ್ವಿ ಅಂತಂತಂದರೆ ಒಂದೊಂದ್ಸರಿ ನನ್ನ ಕೈಯೆಲ್ಲ ಒಳ್ಳೆ ಚೇಳು ಕಚ್ಚಿದಂಗೆ ಚುಮ್ಮ 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 ಅಂತ ಹೇಳ್ಬಿಟ್ಟು ನೋವು ಬಂದುಬಿಟ್ಟಿರುತ್ತೆ. ಅದನ್ನು ಮತ್ತೆ ನೀರಲ್ಲಿ ಹಾಕಿ ಅದ್ದಿ ಅದಕ್ಕೆಲ್ಲ ಶುಶ್ರೂಷೆ ಮಾಡಿ ಎಷ್ಟೊತ್ತಾದ್ಮೇಲೆ, ಯಾಕೆಂದರೆ ಅಷ್ಟೊಂದು ಸ್ಥೂಲತ್ವ ಇರುತ್ತೆ ಮನುಷ್ಯನಲ್ಲಿ. ಬಟ್ ಇದು ಹೇಗೆ ಅಂದರೆ ಇದೇನೋ ಜಾರೋಗ್ಬಿಡ್ತಾ ಇದೇನೋ ನನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಆ ಒಂದು
ವಿದ್ಯುತ್ ಸಂಪರ್ಕ ಆದರೆ ಹೇಗಿರ್ತದೆ, ಅದು ದೈವಿಕವಾದಂತಹ ಸಂಪರ್ಕ, ಮಾಮೂಲಿ ವಿದ್ಯುತ್ ಸಂಪರ್ಕ ಅಲ್ಲ, ದೈವಿಕವಾದಂತಹ ಆ ಶಕ್ತಿಯ ಒಂದು ಸಂಪರ್ಕ ಆದರೆ ಹೇಗಿರ್ತದೆ ಆ ರೀತಿಯಾದಂತಹ ಅನುಭವ. ಅದಕ್ಕೆ ಬಾಬೂಜಿ ಮಹಾರಾಜರು ಇಲ್ಲಿ ಏನು ಹೇಳಿದ್ದಾರೆ, ಅವ್ರು ಹೇಳುವಂಥ ಒಂದೊಂದು ಪ್ರತಿಯೊಂದು ಮಾತು ಅಕ್ಷರಶಃ ಸತ್ಯ. ಅದು ಅನುಭವಪೂರ್ವಕವಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋವಂಥದ್ದು. ಅಲ್ಲಿ ಗುರುವಿನ ಒಂದು ಶರೀರ ಹೊರನೋಟಕ್ಕೆ ಸ್ಥೂಲವಾಗಿ ಕಂಡಿದ್ರೂ ಕೂಡ ಅಂತರಾತ್ಮದಷ್ಟೇ ಸೂಕ್ಷ್ಮ ಗುಣವುಳ್ಳವದಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಅನುಭವಿಸೇ ತಿಳ್ಕೋಬೇಕಾಗಿರೋವಂಥದ್ದು ಅಂಥೇಳಿ ನನಗನ್ನಿಸ್ತದೆ. ಇಂಥ ಗುರುವಿನ ಒಂದು ರೂಪದ ಮೇಲೆ ಧ್ಯಾನ ಮಾಡಿದರೆ ನಾವು ನಮ್ಮ ಸ್ಥೂಲತೆಯನ್ನು ಕಳ್ಕೊಳ್ತಾ ಹೋಗೋದಲ್ಲದೆ, ನೋಡಿ ಎರಡೆರಡು ನಮಗೆ ಇದರಿಂದ ಸಹಾಯ ಏನೇನು ಅಂದರೆ, ಲಾಭ ಅಂದರೆ ಒಂದು ನಮ್ಮ ಸ್ಥೂಲತೆ ಕಳ್ಕೊಳ್ತಾ ಹೋಗ್ತೀವಿ, ಅಷ್ಟೇ ಅಲ್ಲದೆ ಅಂತರಾತ್ಮದ ಸೂಕ್ಷ್ಮತಮ ಸ್ಥಿತಿಯನ್ನು ಕೂಡ ನಾವು ಹೀರಿಕೊಳ್ತಾ ಹೋಗ್ತೇವೆ. ಅದಕ್ಕೆ ಈ ಎರಡು ಲಾಭ ಇದೆ. ಅಂಥ ಗುರುವಿನ ಸಂಪರ್ಕ ನಮಗಾಯಿತು ಅಂತಂದರೆ ಆವಾಗ ನಾವು ದೃಷ್ಟಿಯಲ್ಲಿ ಇಟ್ಕೊಂಡಿರುವಂಥ ರೂಪ ಬಹಳ ಕಡಿಮೆ ಸಮಯ ಮಾತ್ರ ಇರುತ್ತಷ್ಟೆ ನಮ್ಮ ಕಣ್ಮುಂದೆ. ಆಮೇಲೆ ಅದೃಶ್ಯ ಆಗಿ ಕ್ರಮೇಣ ನಾವು ಒಂದು ಶುದ್ಧವಾದಂಥ ಸತ್ಯದ ಒಂದು ಹಂತಕ್ಕೆ ಏರ್ಬಿಡ್ತೀವಿ. ಆವಾಗ ಮತ್ತೆ ರೂಪ ಬಾ ಅಂದ್ರೂ ಬರಲ್ಲ. ಯಾಕೆಂದರೆ ಅದು ಆ ಒಂದು ಶುದ್ಧವಾದಂತಹ ಸತ್ಯದ ಒಂದು ಸಂಪರ್ಕಕ್ಕೆ ಹೊರಟೋಗಿರ್ತೇವೆ. ಅದಕ್ಕೆ ನಾವು ಸ್ವಲ್ಪ ಕಾಲ ಸತತವಾಗಿ ಒಂದು ವಸ್ತುವನ್ನು ನೋಡ್ತಾ ಇದ್ವಿ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ಅದರ ರೂಪ ದೃಷ್ಟಿಯಿಂದ ಹೇಗೆ ಮಾಯ ಆಗಿಬಿಡ್ತದೋ ಹಾಗೆ ಅದು ಬಾಬೂಜಿ ಮಹಾರಾಜರು ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ, ಕಾಮೆಂಟ್ರಿ ಆನ್ 10 ಕಮ್ಯಾಂಡ್ಮೆಂಟ್ಸ್ ಆಫ್ ಸಹಜ ಮಾರ್ಗದೊಳಗೆ ಬರೆದಿದ್ದಾರೆ, ಚರ್ಚಿಸಿದ್ದಾರೆ. ಈ ಪ್ರಕಾರ ನಾವು ಬಾಹ್ಯ ರೂಪದಿಂದ ಒಳಗಡೆ ಪ್ರಯಾಣ ಮಾಡಿ ಆಮೇಲೆ ಎಲ್ಲಿ ಪ್ರತಿಯೊಂದು ವಸ್ತು ಅದೃಶ್ಯವಾಗ್ತದೋ ಆ ನಿಜಧಾಮಕ್ಕೆ ನಾವು ಸೇರ್ತೇವೆ. ನೋಡಿ, ಇಷ್ಟೊಂದು ಲಾಭ ಇದೆ ನಮಗೆ ನಿರಂತರ ಸ್ಮರಣೆ ಮಾಡೋದ್ರಿಂದ. ಅದು ಕೊಂಡಿಯಾಗಿಯೂ ಕೆಲಸ ಮಾಡುತ್ತೆ. ಭಗವಂತನನ್ನು ನಮ್ಮನ್ನು ಸತತವಾಗಿ ಸೇರಿ ಒಂದು ಸಂಬಂಧವನ್ನು ಏರ್ಪಾಟು ಮಾಡಿ ನಮ್ಮನ್ನು ಅಲ್ಲೇ ನೆಲೆಸುವಂತೆ ಮಾಡೋದಲ್ಲದೆ ಎಲ್ಲ ಒಂದು ಸ್ಥೂಲತೆಯನ್ನು ತೆಗೆದುಹಾಕಿ ಆ ಒಂದು ಸತ್ಯದೊಳಗೆ ನಾವು ಜೀವಿಸುವಂತೆ ಮಾಡ್ತದೆ, ನಮ್ಮ ನಿಜಧಾಮವನ್ನು ಸೇರಿಸ್ತದೆ ಅಂತ ಹೇಳಿಬಿಟ್ಟು ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಕಾರಣ ಮಿತ್ರರೇ, ಇಂಥ ಒಂದು ಸದವಕಾಶ ನಮಗೆಲ್ಲರಿಗೆ ಸಿಕ್ಕಿದೆ. ಬಾಬೂಜಿ ಮಹಾರಾಜರಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಇದನ್ನು ನಾವು ಎಷ್ಟು ಹೆಚ್ಚು ಉಪಯೋಗ ಸದ್ವಿನಿಯೋಗ ಮಾಡಿಕೊಂಡು ಲಾಭ ಪಡೆಯೋದು ನಮಗೆ ಬಿಟ್ಟಿರುವಂಥದ್ದು. ಇಲ್ಲಿಗೆ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.